ತಾಲೂಕಿನ ನೀರ್ಪೂತಿಹಾಳದಲ್ಲಿ ಅದ್ದೂರಿಯಾಗಿ ಕಟಗೇರಿ ವಲಯ ಮಟ್ಟದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ. ಬಾದಾಮಿ ತಾಲೂಕಿನ ನೀರಬೂದಿಹಾಳದಲ್ಲಿ ಅದ್ದೂರಿಯಾಗಿ ಕಟಗೇರಿ ವಲಯ ಮಟ್ಟದ ಕ್ರೀಡಾಕೂಟ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀಮತಿ ಗೀತಾ ದಾಸರ್ ನಿರೂಪಣೆಯನ್ನ ಮಾಡಿದರು. ಕೆಪಿಎಸ್ ನೀರ್ಬೂದಿಹಾಳ ಸಹ ಶಿಕ್ಷಕರು ಕ್ರೀಡಾ ಧ್ವಜಾರೋಹಣವನ್ನು ಹಾಗೂ ಬಿಸಿ ಮಾಚಿಕನೂರ್ ಕ್ರೀಡಾ ಜ್ಯೋತಿ ಬೆಳಗಿಸಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ತದನಂತರ ಶಿಕ್ಷಣ ಸಂಯೋಜಕರಾದ ವೈಬಿ ಚಲ್ವಾದಿ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ, ಕ್ರೀಡೆಯಿಂದ ಕುಡಿದ ಜೀವನ ಸಿಹಿಯಾದ ಜೇನಿನಂತೆ ಎಂದು ಹೇಳಿದರು. ಸೋಲೆ ಗೆಲುವಿನ ಸೋಪಾನ ಎಂದು ಮುದ್ದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಗ್ರಾಮದ ಗಣ್ಯ ವ್ಯಕ್ತಿಗಳು ಬುದಾನಿಗಳಾದ ಎಕೆ ದೇಸಾಯಿ ಮಾತನಾಡಿ, ಪ್ರತಿಯೊಬ್ಬರೂ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದಿಂದ ಇರಲು ಯೋಗ ಮುಖ್ಯ ಎಂದು ಕರೆ ನೀಡಿದರು. ಕಟಗೇರಿ ವಲಯ ಶಿಕ್ಷಣ ಸಂಯೋಜಕರಾದ ವೈಬಿ ಚಲ್ವಾದಿ, ಕೆಪಿಎಸ್ ನೀರಬೂದಿಹಾಳ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಮತಿ ಶಾರದಾ ಹುಳ್ಯಾಳ್, ಸಿಆರ್ಪಿ ನೀರಬೂದಿಹಾಳ ಇವರು ವಂದನಾರ್ಪಣೆ ಮಾಡಿದರು. ನಂತರ ಗುಂಪು ಆಟಗಳಿಗೆ ಎಲ್ಲ ದೈಹಿಕ ಶಿಕ್ಷಕರು ಚಾಲನೆ ನೀಡಿದರು. ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು. ನಿರ್ಣಾಯಕರ ನಿರ್ಣಯಗಳನ್ನು, ಕ್ರೀಡೆಯ ನಿಯಮಗಳನ್ನು ಗೌರವಿಸಿ ಕ್ರೀಡೆಯ ಘನತೆಗೆ ಸುದ್ದಿ ಬಾರದಂತೆ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುತ್ತೇವೆಂದು ಈ ಕ್ರೀಡಾ ಧ್ವಜದ ಅಡಿಯಲ್ಲಿ ಪ್ರತಿಜ್ಞೆಗೆ. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read